ಸತ್ಯವತಿಯಮ್ಮ, ಹೇಗಿದ್ದೀರಿ? ಹೇಗಿದ್ದೀನಿ ಅಂತ ನನಗೆ ಗೊತ್ತಾಗ್ತಿಲ್ಲಪ್ಪ. ಅಲ್ಲಪ್ಪ, ಇಷ್ಟು ದಿವಸದಿಂದ ಬಂದು ಹೋಗಿ ಮಾಡ್ತಿದ್ಯಾ, ನನ್ಗೇನಾಗಿದೆ ಅಂತ ಹೇಳ್ತಾನೆ ಇಲ್ವಲ್ಲಪ್ಪ. ಇಷ್ಟು ದಿನ ಈ ವಿಷಯ ನಿಮಗೆ ಗೊತ್ತಾಗಬಾರ್ದು ಅಂತ ಗುರುಗಳ ಆಜ್ಞೆ ಆಗಿತ್ತು. ಆದರೆ ಯಾವಾಗ ನಾನು ಕೊಡ್ತಿದ್ದ ಔಷಧಿ ನಿಮಗೆ ತಲುಪ್ತಿಲ್ಲ ಅಂತ ಗುರುಗಳಿಗೆ ಗೊತ್ತಾಯ್ತೋ, ಈಗ ಅವರೇ ನಿಮಗೇನಾಗಿದೆ ಅಂತ ಸಮಾಧಾನದಿಂದ ವಿವರಿಸು ಅಂತ ನನ್ನ ಕಳಿಸಿದ್ದಾರೆ. ನಂಗೇನಾಗಿದೆಯಪ್ಪ? ವಿಷಪ್ರಾಶನ. ವಿಷಪ್ರಾಶನ ಆಗಿದ್ಯಾ? ಆದ್ರೆ ನಾನು ಬದುಕೇ ಇದ್ದೀನಲ್ಲಪ್ಪ, ಬರೀ ನರಳ್ತಾ ಇದ್ದೀನಿ. ಸಾವು ಮಾತ್ರ ನನ್ನ ಹತ್ರಕ್ಕೂ ಕರೀತಿಲ್ವಲ್ಲ. ನಿಮಗೆ ಆಗಿರೋದು ನಿಧಾನಗತಿಯ ವಿಷಪ್ರಾಶನ ತಾಯಿ. ಯಾರಿಂದ ಆಗಿದೆ ಅಂತ ನಿಮಗೆ ಇಷ್ಟರಲ್ಲೇ ಗೊತ್ತಾಗುತ್ತೆ. ಅಲ್ಲಿ ತನಕ ನಾನು ಬದುಕೋ ಹಾಗೂ ಇಲ್ಲ, ಸಾಯೋ ಹಾಗೂ ಇಲ್ವೇನಪ್ಪ? ಸಾಯೋ ಮಾತಾಡಬೇಡಿ ಸತ್ಯವತಿಯಮ್ಮ. ನೀವು ಬದುಕ್ತೀರಿ, ಶತಾಯುಷಿಯಾಗಿ ನಮ್ಮನ್ನೆಲ್ಲ ಹರಿಸ್ತಾ ಆರೋಗ್ಯವಾಗಿರ್ತೀರಿ. ದೇವರ ದಯೆ, ಗುರುಗಳ ಆಶೀರ್ವಾದ ಸದಾ ನಿಮ್ಮ ಮೇಲಿದೆ. ಅಷ್ಟೆಲ್ಲ ಇದ್ದು ನನ್ನ ಮೇಲೆ ವಿಷ ಪ್ರಯೋಗ ಹೇಗಾಯ್ತು ಮಗು? ನಾನು ಯಾರಿಗೂ ಕೇಡು ಬಯಸ್ತೋಳಲ್ಲ, ಯಾರ ಜೊತೆನೂ ಶತ್ರುತ್ವ ಇಲ್ಲ. ಜಿಂಕೆ ತನ್ನ ಪಾಡಕ್ಕೆ ತಾನು ಬದುಕುತ್ತೆ, ಆದ್ರೂ ಹುಲಿ ಬೇಟೆ ಆಡೋದಿಲ್ವಾ ಸತ್ಯವತಿಯಮ್ಮ? ಅದು ಪ್ರಕೃತಿ ನಿಯಮ ಕಣಪ್ಪ. ತನ್ನ ಹಸುವನ್ನ ನೀಗಿಸ್ಕೊಳಕ್ಕೆ ಅದು ಬೇಟೆ ಆಡುತ್ತೆ. ಕೆಲವು ಮನುಷ್ಯರು ಹಸಿವಿಗೋಸ್ಕರ ಬೇಟೆ ಆಡೋದಿಲ್ಲಮ್ಮ. ಹಣದ ಹಸಿವು, ಅಧಿಕಾರದ ಹಸಿವು, ರಾಜ್ಯದ ಹಸಿವು ಇರುವ ಮನುಷ್ಯರನ್ನೇ ಬೇಟೆಯಾಡ್ತಾನೆ. ಅಂತಹ ಬೇಟೆಗಾರರನ್ನ ನಾಶ ಮಾಡೋಕೆ ಅಂತಾನೆ ಭಗವಂತ ಆಗಾಗ ಅವತಾರ ಎತ್ತಿ ಭೂಮಿಗೆ ಬರ್ತಾನೆ. ದುಷ್ಟರು ಎಷ್ಟೇ ಅಟ್ಟಹಾಸ ಮೆರೆದ್ರೂ ಅವರಿಗೆ ವಿನಾಶ ತಪ್ಪಿದ್ದಲ್ಲ. ದೇವ್ರು ಅವ್ರಿಗೆ ಶಿಕ್ಷೆ ವಿಧಿಸೋವರೆಗೂ ನಮ್ಮಂತ ಅಮಾಯಕರು ನೋವು ಅನುಭವಿಸೋದು ಯಾವ ನ್ಯಾಯ ವೆಂಕಟನಾಥ? ಭಗವಂತನ ದೃಷ್ಟಿಯಲ್ಲಿ ನ್ಯಾಯವಲ್ಲದ್ದು ಏನೂ ನಡೆಯೋದಿಲ್ಲ ತಾಯಿ. ಸಜ್ಜನರು ಅನುಭವಿಸುವ ಶಿಕ್ಷೆಯೂ ಕೂಡ ಅವರ ಪೂರ್ವಜನ್ಮದ ಕರ್ಮಫಲನೇ ಆಗಿರುತ್ತೆ. ಒಬ್ಬ ಪಾಪ ಮಾಡಿದವನಾದ್ರೆ ಮತ್ತೊಬ್ಬ ಪಾಪ ಕರ್ಮಗಳನ್ನ ಕಳೆದುಕೊಳ್ಳುವನು.